ಯಾರ ಬಗ್ಗೆನೂ ಅವರು ವ್ಯಕ್ತಿಗತವಾಗಿ ನಿಂದನೆ ಮಾಡಿದಂಥವ್ರಲ್ಲ. ಇವತ್ತು ರಾಜ್ಯದಲ್ಲಿ ಬಹಳಷ್ಟು ರಾಜಕಾರಣಿಗಳನ್ನ ನೋಡ್ತಾ ಇರ್ತೀವಿ, ಬರೀ ನಿಂದನೆಯೇ ಮಾಡೋದೇ. ಅವರು ನಮ್ಮ ಸುತ್ತಮುತ್ತ ಭಾಳ ಜನ ಇದ್ದಾರಂಥವ್ರು. ಅದರಲ್ಲಿ ನೋಡಿ ನೀವು ಎಲ್ಲ ಯಾರ ಬಗ್ಗೆ ಅದನ್ನು ವಿರೋಧ ಪಕ್ಷದ ಒಬ್ಬ ನಾಯಕರ ಬಗ್ಗೆ ಆಗಲಿ, ಆ ಪಕ್ಷದ ಮುಖಂಡರ ಬಗ್ಗೆ ಆಗಲಿ, ಅಥವಾ ಇನ್ನಿತರ ಕ್ಷೇತ್ರದಲ್ಲಿರುವಂಥವ್ರ ಬಗ್ಗೆ ಎಂದೂ ಮಾತಾಡಿದಾರಲ್ಲ, ಅಂಥವ್ರು ಅವರು ಆ ಸ್ಥಳಕ್ಕೆ ಹೋಗಿ ಭಾಷಣ ಮಾಡಿದ ನಂತರ ಅದನ್ನು ಅಲ್ಲಿರುವಂಥ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಅನ್ನುವಂಥವ್ರು ತಾಲೂಕಿನ ಸಂಬಂಧಪಟ್ಟಂಥವ್ರು ಅದನ್ನು ಶುದ್ಧೀಕರಣ ಮಾಡುವಂಥದ್ದು ಏನು ಕೃತ್ಯ ಮಾಡಿದಾರಲ್ಲ, ಅದು ಬಹಳ ಖಂಡನೀಯ ಆಗಿದೆ. ನಾವು ನಮ್ಮ ತಾಲೂಕಾ ಮಾನವ ಬಂಧುತ್ವ ವೇದಿಕೆಯ ಒಂದು ಅಡಿಯಲ್ಲಿ ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಜೊತೆಗೆ ನಾವು ಏನು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಂದರೆ, ಈ ಘಟನೆ ಆದಂಥದ್ದು 10ನೇ ತಾರೀಕಿನ ದಿನ ಆಗಿದೆ. ಆ ಕೃತ್ಯವನ್ನು ಮಾಡಿದ್ದಾರೆ. ಅದು ಏನು ಸೂಚನೆ ಕೊಡ್ತದೆ ಅಂತಂದರೆ, ಅದು ಮಾಡಿದ್ದು ಬಹಳ ತಪ್ಪು. ಅವರು ದಲಿತನ ಕಾರಣಕ್ಕೆ ಮಾಡಿದ್ದಾರೆ. ಯಾಕೆ ಅದು ಹೌದು, ಆ ದಲಿತ ಅನ್ನುವಂಥ ವರ್ಗ ಇದೆ. ಸಾವಿರಾರು ವರ್ಷಗಳಿಂದ ಒಂದು ಶೋಷಣೆಗೆ ಒಳಗಾದಂಥ ಒಂದು ಸಮುದಾಯ. ಮತ್ತು ದೇಶದಲ್ಲಿ ಅವರ ಜನಸಂಖ್ಯೆ ಸುಮಾರು ಒಂದು 25 ಕೋಟಿ ಇದೆ. ಅವರಲ್ಲಿ ಬಹುಸಂಖ್ಯಾತರು ಹಿಂದೂಗಳೇ ಇದ್ದಾರೆ. ಹಿಂದೂಗಳ ವೈರಿಗಳು ಇವತ್ತು ಹಿಂದೂಗಳಲ್ಲೇ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಸಂಖ್ಯಾತ ಹಿಂದೂಗಳ ಒಂದು ವೈರಿಗಳ ಹಿಂದೂಗಳಲ್ಲೇ ಇದ್ದಾರೆ. ಇದು ಇನ್ನೊಂದು, ನಮ್ಮ ಸಂವಿಧಾನದಲ್ಲಿ ಕೂಡ ಒಂದು 18ನೇ ಸಮಾನತೆ ಹಕ್ಕಿನಲ್ಲಿ ಬರ್ತದೆ. ಅದು ಸಮಾನತೆಯ ವಿರುದ್ಧವಾದಂಥ ನಡೆಯಾಗ್ತದೆ. ಅದು ಶುದ್ಧೀಕರಣವನ್ನು ಮಾಡಿದ್ದು, ಜೊತೆಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದಂಗಾಗಿದೆ. ಮತ್ತು ಅಸ್ಪೃಶ್ಯತೆಯನ್ನು ನಮ್ಮ ಸಂವಿಧಾನವು ನಿಷೇಧ ಮಾಡಿ. ಹೀಗಿದ್ದರೂ ಇವರು ಮಾಡ್ತಾರಂತಂದ್ರೆ ಇವರಿಗೆ ದೇಶದ ಕಾನೂನಿನ ಬಗ್ಗೆ ಭಯ ಇಲ್ವಾ? ಇಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಭಯ ಇಲ್ವಾ? ಹಾಗಾಗಿ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಬಗ್ಗೆ ಹೇಳಿಕೆಯನ್ನು ಕೊಡಬೇಕು. ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾದಂಥವರು ಅಮಿತ್ ಶಾ ಜಿ ಅವರು ಕೂಡ ಈ ಒಂದು ಇದನ್ನ ಖಂಡನೆ ಮಾಡಬೇಕು. ಮತ್ತು ತಪ್ಪಿತಸ್ಥರು ಏನಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಅದನ್ನು ಪರಿಷ್ಕೃತ ತನಿಖೆ ಮಾಡಿಸಿ. ಭಾಳ ದೊಡ್ಡ ಮಾತು ಹೇಳ್ತಾರೆ, ಎಲ್ಲರೂ ಸಮಾನರು ಅಂತೀರಿ, ಈ ದಲಿತರ ಮ್ಯಾಗಿನಂಥ ಇದನ್ನ ಯಾಕೆ ತೆಗಿಲ್ಲ, ರಿಸರ್ವೇಷನ್ ಯಾಕೆ ತೆಗಿಲ್ಲ ಅಂತ ಮಾತಾಡ್ತಾರೆ. ದಲಿತರನ್ನ ರಿಸರ್ವೇಷನ್ ಇಟ್ಟಿದ್ದೇ ಮೇಲೆ ಉದ್ದೇಶ ಹೆಚ್ಚಿನ ಜಾತಿಯವರು ಮನುಷ್ಯರಲ್ಲಿದ್ದಂಥ ಕೊಳೆ ಹೋಗಬೇಕು ಅಂತ. ದಲಿತರು ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ಈ ಕೊಳೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯದ. ದಲಿತರು ವಿದ್ಯಾವಂತರಾದಾಗ ಈ ಕೊಳೆ ಹೋಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ಈ ಪ್ರಜಾಪ್ರಭುತ್ವದಾಗ ಸಂವಿಧಾನದಾಗ ಅಂಬೇಡ್ಕರ್ ಅವರು ಬರೆದಿತ್ತು. ಸಂವಿಧಾನ ಒಪ್ಪದೇ ಇದ್ದಂಥ ಈ ದೇಶದಾಗ ಮನುಸ್ಮೃತಿನೇ ಸಂವಿಧಾನ ಅನ್ನುವಂಥ ವಿಚಾರ ತುಂಬಿಕೊಂಡಂಥ ಜನ ಇವತ್ತೂ ಈ ದೇಶದಾಗಿರೋದ್ರಿಂದ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದನ್ನು ಮಾಡಿದ್ದನ್ನು ನಾವು ಖಂಡಿಸ್ತೀವಿ. ಅದಕ್ಕೆ ಈ ಖಂಡನೆಯನ್ನು ಈ ದೇಶದ ಪ್ರಧಾನಮಂತ್ರಿ ಗೊತ್ತಾಗಬೇಕು. ಆಮೇಲೆ ಇದು ತಪ್ಪದ ಅಂತ ಹೇಳಿ ಇಡೀ ದೇಶದ ದಲಿತರು ಖಂಡನೆ ಮಾಡಿದ್ರೆ ಅಲ್ಲ, ಯಾರ್ಯಾರು ಮನುಷ್ಯರದೀವಿ ಅನ್ನುವಂಥ ಜನ ಅದಾರ, ಮಾನವೀಯತೆ ಇಟ್ಟುಕೊಂಡಿದ್ದವ್ರು ಯಾರು ಅದಾರ, ಅವರೆಲ್ಲರೂ ಈ ವಿಷಯನ ಖಂಡಿಸ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತು ಹೋಗಿದ್ದು ಒಬ್ಬ ದಲಿತ ಅನ್ನುವಂಥ ವಿಚಾರನ ತಲೆಯಾಗಿಟ್ಟುಕೊಂಡು ಅದನ್ನು ಶುದ್ಧೀಕರಣ ಮಾಡ್ತೀನಿ ಅಂದ್ರೆ, ಇದಕ್ಕಿಂತ ಮೊದಲು ಅಲ್ಲಿ ಯಾರ್ಯಾರು ಹೋಗಿದ್ದು ದಿನ ಶುದ್ಧೀಕರಣ ಮಾಡಬೇಕು. ಶುದ್ಧೀಕರಣ ಮಾಡ್ತಕ್ಕಂಥ ಜಾಗದಾಗ ದಿನ ಬೇಕಾದಷ್ಟು ಮಂದಿ ದಲಿತರು ಹೋಗ್ತಾರೆ. ಅದ್ಯಾಕ ನೀವು ಅವತ್ತೇ ಮಾಡಿದ್ರಿ? ಅದಕ್ಕೆ ನಿಮ್ಮಲ್ಲಿದ್ದಂಥ ಈ ವಿಷಯವಾದಂತಹ ಕೊಳಕು ಮನಸ್ಸನ್ನು ತೆಗೆಯುವವರೆಗೆ ಈ ದೇಶ ಉದ್ಧಾರ ಆಗಂಗಿಲ್ಲ. ದೇಶ ಉದ್ಧಾರ ಆಗ್ಬೇಕಾಗ್ಯದಂದ್ರೆ ಈ ದೇಶದಾಗಿದ್ದಂಥ ಪ್ರತಿಯೊಬ್ಬ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ, ಬೌದ್ಧ ಎಲ್ಲ ಮನುಷ್ಯರೂ ಕೂಡ ಸಮಾನ ಅನ್ನುವಂಥ ಭಾವ ಯಾವಾಗ ಬರ್ತದ ಅವಾಗ ಇದು ವಿಶ್ವಗುರು ಆಗಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಮಾನವ ಬಂಧುತ್ವ ವೇದಿಕೆ ಅಧ್ಯಕ್ಷರು ಕರೆದು ಎರಡು ಮಾತುಗಳನ್ನು ಮಾತಾಡಿಸಿದ್ದಾರೆ. ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಒಂದು ಉದ್ಭುತ ಮನಸ್ಸುಗಳು ಅವರು ನಿಂತ ಜಾಗವನ್ನ ಶುದ್ಧೀಕರಣ ಮಾಡುವ ನಿಟ್ಟಿನೊಳಗೆ ಅವರು ಅಲ್ಲಿ ಹೋಮ ಹವನ ಮಾಡ್ತಾರಂದ್ರೆ ಈ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಎಷ್ಟೊಂದು ಕಠೋರವಾಗಿದೆ ಅನ್ನುವುದನ್ನ ಅಲ್ಲಿ ಎತ್ತಿ ತೋರಿಸ್ತದೆ. ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಈ ರೀತಿ ಒಂದು ದೌರ್ಜನ್ಯ ಆದ್ರೆ
ಅದು ಒಂದು ರೀತಿಯಿಂದ ಮಾನಸಿಕವಾಗಿ ಅದು ದೌರ್ಜನ್ಯನೇ ಸರಿ. ಆ ನಿಂತ ಜಾಗವನ್ನು ಶುದ್ಧೀಕರಣ ಮಾಡುವ ನಿಟ್ಟಿನೊಳಗೆ ಏನು ಮಾಡೋಲ್ಲ, ಅದು ಒಂದು ನಿಟ್ಟಿನೊಳಗೆ ಅವ್ರಿಗೆ ಒಂದು ದೌರ್ಜನ್ಯ ಮಾಡೋ ರೀತಿಯೇ ಆಗುತ್ತದು. ಅದಕ್ಕೆ ಇದನ್ನ ನಾವು ಬಲವಾಗಿ ಈ ಮಾನವ ಹಕ್ಕುಗಳ ವೇದಿಕೆಯಿಂದ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ಮಾನವೀಯತೆ ಇರ್ತಕ್ಕಂಥವ್ರು ಬಿಜೆಪಿ ಇರ್ಬೋದು, ಕಾಂಗ್ರೆಸ್, JDS ಯಾರೇ ಇರ್ಬೋದು, ಅದನ್ನ ಖಂಡನೆಯನ್ನು ಮಾಡಬೇಕಾಗಿತ್ತು. ಮುಖ್ಯಮಂತ್ರಿ ಆದಿಯಾಗಿ ಇಲ್ಲಿ ತನಕನೂ ಯಾರೂ ಅದರ ಬಗ್ಗೆ ಧ್ವನಿಯನ್ನ ಎತ್ತಿಲ್ಲ. ಇದು ಬಹಳ ನಮ್ಗೆ ನೋವಿನ ಸಂಗತಿ ಆಗ್ತದೆ. ನಾನು ಈ ಪತ್ರಿಕೆ ಮುಖಾಂತರ ಈ ದೇಶದ ಈ ನಾಡಿನ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ರಾಜಕೀಯ ಧುರೀಣರು, ದಲಿತ ಮುಖಂಡರುಗಳು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಘಟನೆಯನ್ನ ಬಲವಾಗಿ ಖಂಡಿಸಿ ನೀವು ಒಂದು ಖಂಡನಾ ನಿರ್ಣಯವನ್ನು ತೆಗೆದುಕೊಡ್ರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.